ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೊಂದು ಕತೆ ಹೇಳ್ತೀನಿ. ಈ ಕತೆ ಗುರುವಾರದಂದು ಯಾರು ಕೇಳ್ತಾರೋ ಅವರ ಮನೆಯಲ್ಲಿ ಧನ ಪ್ರವಾಹದಂತೆ ಹರಿಯುತ್ತೆ. ಜೀವನದಲ್ಲಿ ದರಿದ್ರ ಸುಳಿಯುವುದಿಲ್ಲ. ಕೋಟಿ ಹಸುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ಹಾಗೆ ಯಾವುದಾದರೂ ಗಂಡಾಂತರ ಇದ್ದರೂ ತಪ್ಪಿ ಹೋಗುತ್ತೆ. ಅಂತ ಉತ್ತಮವಾದ ಕತೆ ಯಾವುದು ಅಂತ ಈಗ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಅವಂತಿ ಎನ್ನುವ ಒಂದು ಊರಿನಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ವಾಸವಿತ್ತು. ಆ ಮನೆ ಯಜಮಾನ ಎಲ್ಲ ಶಾಸ್ತ್ರಗಳು ತಿಳಿದಿರುವಂತ ಒಬ್ಬ ಪಂಡಿತ. ಆ ಪಂಡಿತನಿಗೆ 4 ಜನ ಗಂಡು ಹಾಗೂ 4 ಜನ ಹೆಣ್ಣು ಸಂತಾನವಿತ್ತು. ಹೆಣ್ಣು ಮಕ್ಕಳಿಗೆ ಮದುವೆ ವಯಸ್ಸು ಬಂದಿತ್ತು. ಇನ್ನು ಆ ಪಂಡಿತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ತೀರ್ಮಾನಿಸಿಕೊಂಡ. ಅವರ ಕೈಯಿಂದ ಲಕ್ಷ್ಮೀ ವ್ರತ ಮಾಡಿಸಿದ. ಮೊದಲ 3 ಹೆಣ್ಣು ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ವ್ರತ ಮಾಡಿ ಮುಗಿಸಿದರು. ಆದರೆ ಕೊನೆ ಮಗಳು ಮಾತ್ರ ಶ್ರದ್ಧೆ ತೋರದೆ, ಭಕ್ತಿ ತೋರದೆ, ಕಾಟಾಚಾರದಿಂದ ವ್ರತದಲ್ಲಿ ಪಾಲ್ಗೊಂಡಳು. ವ್ರತ ಮುಗಿಯುವವರೆಗೂ ಕೂಡ ಅಲ್ಲಿ ಕುಳಿತುಕೊಳ್ಳದೆ ಅಲ್ಲಿಂದ ಹೊರಟು ಹೋದಳು. ಮಗಳ ನಡವಳಿಕೆ ನೋಡಿ ಪಂಡಿತ ಎಷ್ಟೋ ನೊಂದುಕೊಂಡ. ಇನ್ನು ಮದುವೆ ಸಂಬಂಧ ಹುಡುಕಲು ಶುರು ಮಾಡಿದ. ಮೊದಲ 3 ಹೆಣ್ಣು ಮಕ್ಕಳಿಗೆ ಒಳ್ಳೆ ಶ್ರೀಮಂತ ಮನೆತನದ ಸಂಬಂಧಗಳು ಕೂಡಿಬಂತು. ಆದರೆ ಕೊನೆ ಮಗಳಿಗೆ ಮಾತ್ರ ಯಾರ ಜೊತೆಯೂ ಜಾತಕ ಕೂಡಿ ಬರಲಿಲ್ಲ. ಒಂದು ಬಡ ಬ್ರಾಹ್ಮಣ ಮನೆಯಲ್ಲಿ ಮಾತ್ರ ಸಂಬಂಧ ಸಿಕ್ಕಿತು. ಇನ್ನು ವಯಸ್ಸಿಗೆ ಬಂದ ಮಗಳನ್ನು ಯಾವ ರೀತಿ ಮನೆಯಲ್ಲಿ ಇಟ್ಟುಕೊಳ್ಳೋದು ಅಂತ ಆ ಬಡ ಕುಟುಂಬಕ್ಕೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ. 4 ಜನ ಹೆಣ್ಣು ಮಕ್ಕಳ ಮದುವೆ ಕೂಡ ಆಡಂಬರವಾಗಿಯೇ ಮಾಡಿ ಮುಗಿಸಿದ ಆ ಪಂಡಿತ. 4ನೇ ತಂಗಿ ಬಡ ಕುಟುಂಬದ ಸೊಸೆಯಾದ್ದರಿಂದ ಅವಳ ಅಣ್ಣಂದಿರು ಅವಳನ್ನು ಮನೆಗೆ ಕರೆಯುತ್ತಲೇ ಇರಲಿಲ್ಲ. ಉಳಿದ 3 ತಂಗಿಯರನ್ನು ಮಾತ್ರ ಎಲ್ಲ ಹಬ್ಬ ಹರಿದಿನ ಶುಭ ಕಾರ್ಯಗಳಿಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು ಕಳಿಸುತ್ತಿದ್ದರು. ಕೊನೆ ತಂಗಿ ಅವಳೇ ಬಾಯಿ ಬಿಟ್ಟು ಎಷ್ಟೋ ಸಾರಿ ನನ್ನನ್ನು ಮನೆಗೆ ಕರೆದೋಗಿ ಅಂತ ಕೇಳಿಕೊಂಡರೂ ಕೂಡ ಯಾರೂ ಅವಳನ್ನು ಕರೆದೋಗುತ್ತಿರಲಿಲ್ಲ. ನೀನು ಮನೆಗೆ ಬಂದರೆ ನಮಗೂ ದರಿದ್ರ ಬರುತ್ತೆ ಅಂತ ಅಣ್ಣಂದಿರು ಹೇಳುತ್ತಿದ್ದರು. ಇದು ಹೀಗಿರುವಾಗ ಪಂಡಿತನ 4ನೇ ಮಗನ ಮದುವೆ ನಿಶ್ಚಯವಾಯಿತು. ಅದಕ್ಕೂ ಕೂಡ ಯಾರೂ ಅವಳನ್ನು ಕರೆಯಲಿಲ್ಲ. ಆದರೂ ಕೂಡ ಅವಳ ಮಕ್ಕಳು ತಾತನ ಮನೆಗೆ ಬಂದು, ತಾತ, ನಾವು ಕೂಡ ಸಹಾಯ ಮಾಡ್ತೀವಿ, ಚಪ್ಪರ ಹಾಕ್ತೀವಿ, ಊಟ ಬಡಿಸ್ತೀವಿ, ಏನಾದರೂ ಕೆಲಸ ಹೇಳಿ ಅಂತ ಕೇಳಿದ್ರು. ಆದರೆ ತಾತ ಅವರನ್ನ ಗದರಿ, ಅಯ್ಯೋ ದರಿದ್ರ ಮುಂಡೇವ, ನೀವು ಇಲ್ಲೇ ಇದ್ರೆ ನಾವು ಕೂಡ ನಿಮ್ಮಂತೆ ದರಿದ್ರ ಜನ ಅಂತ ಈ ಸಂಬಂಧ ಕೂಡ ಹಾಳಾಗುತ್ತೆ. ಸುಮ್ಮನೆ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡಿ. ಯಾರು ಕರೆದ್ರು ಅಂತ ನೀವು ಇಲ್ಲಿವರೆಗೂ ಬಂದಿದ್ದೀರಿ. ಕರೀದೇ ಇರೋ ಕಡೆ ಬರಬಾರ್ದು ಅನ್ನೋ ಜ್ಞಾನ ಕೂಡ ಇಲ್ವಾ ನಿಮ್ಗೆ? ನಿಮ್ಮಮ್ಮ ಇದೇನಾ ಬುದ್ಧಿ ಕಲಿಸಿರೋದು ಅಂತ ಬೈದು ಹೊರಗಟ್ಟಿದ ತಾತ. ಮಕ್ಕಳು ಅಳುತ್ತಾ ಅದೇ ವಿಷಯನ ತಾಯಿಯ ಹತ್ರ ಹೇಳ್ಕೊಂಡ್ರು. ಮಕ್ಕಳನ್ನ ಸಮಾಧಾನ ಮಾಡ್ತಾ ಅವಳು ಕೂಡ ಅಳ್ತಾ, ಇದೆಲ್ಲ ನನ್ನ ಕರ್ಮ. ನನ್ನ ಅಕ್ಕಂದರಿಗೆಲ್ಲ ಒಳ್ಳೆ ಸಂಬಂಧನೇ ಸಿಕ್ತು. ಆದರೆ ನನಗೆ ಮಾತ್ರ ಬಡಮನೆಯಲ್ಲಿ ಮದುವೆಯಾಯಿತು. ಅದನ್ನು ಕೂಡ ನಾನು ಸಹಿಸಿಕೊಂಡೆ. ಆದರೆ ಇಷ್ಟು ವರ್ಷಗಳು ಕಳೆದ್ರೂ ನನ್ನ ದರಿದ್ರ ಮಾತ್ರ ಹೋಗ್ಲಿಲ್ಲ. ಇದೆಲ್ಲ ಯಾಕಾಯ್ತೋ ಏನೋ ಅಂತ ಹೇಳ್ತಾ ಇರೋವಾಗ್ಲೇ ಅವಳಿಗೆ ಒಂದು ವಿಷಯ ನೆನಪಾಯ್ತು. ನಿಜ, ಒಳ್ಳೆ ಕಡೆ ಸಂಬಂಧ ಕೂಡಿಬರ್ಲಿ ಅಂತ ನನ್ನ ತಂದೆ ನಮ್ಮ ಕೈಯಲ್ಲಿ ಲಕ್ಷ್ಮೀ ವ್ರತ ಮಾಡಿಸಿದ್ರು. ನನ್ನ ಅಕ್ಕಂದಿರೆಲ್ಲ ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದ್ರು. ಆದ್ರೆ ನಾನೇ ಕೊಬ್ಬಿನಿಂದ ದೇವರನ್ನ ನಂಬದೆ ಇಲ್ಲಿಯವರೆಗೂ ತಂದುಕೊಂಡೆ. ಅವರೆಲ್ಲ ಈಗ ಶ್ರೀಮಂತರಾಗಿ ಐಶ್ವರ್ಯದಿಂದ ಮೆರೀತಾ ಇದ್ದಾರೆ. ಲಕ್ಷ್ಮಿ ಕಟಾಕ್ಷ ಇದ್ರೆ ಹಣ, ಸಂತೋಷ, ಐಶ್ವರ್ಯ ಎಲ್ಲ ಇರ್ತಿತ್ತು. ನನ್ನನ್ನು ಕೂಡ ಎಲ್ಲರೂ ಗೌರವಿಸ್ತಾ ಇದ್ರು. ನನ್ನ ಮಕ್ಕಳಿಗೂ ಗಂಡನಿಗೂ ಗೌರವ ಸಿಕ್ತಿತ್ತು. ಈಗ ಎಲ್ಲಾ ಕಡೆಯಿಂದ ನನಗೆ ಅವಮಾನ ಅಂತ ಅಳ್ತಾ, ಸರಿ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ಯಾವಾಗ ಲಕ್ಷ್ಮಿ ಕರುಣಿಸಿದ್ರೆ ಏನು,
ಲಕ್ಷ್ಮಿ ಅನುಗ್ರಹ ಬೇಕಷ್ಟೇ ಅಂದುಕೊಂಡು ಲಕ್ಷ್ಮಿ ವ್ರತ ಶುರು ಮಾಡಿದ್ಲು. ಲಕ್ಷ್ಮಿ ಕಥೆಯನ್ನ ಭಕ್ತಿಯಿಂದ ಓದಿ ಅಕ್ಷತೆ ಕಾಳನ್ನ ತಲೆ ಮೇಲೆ ಹಾಕ್ಕೊಂಡ್ಲು. ಮಕ್ಕಳಿಗೂ ಗಂಡನ ತಲೆ ಮೇಲೂ ಕೂಡ ಹಾಕಿದ್ಲು. ಹೊಸ ಮೊರದಲ್ಲಿ ತೊಳೆದಿರುವಂತ ಅಕ್ಕಿ 1 ಕೆಜಿ, ತೊಳೆದೇ ಇರುವಂತ ಅಕ್ಕಿ 1 ಕೆಜಿ, ಅದರ ಜೊತೆ ನೆಕ್ಕಿ ಗಿಡ. ಈ ನೆಕ್ಕಿ ಗಿಡನ ಲಕ್ಕಿ ಗಿಡ ಅಂತ ಕೂಡ ಕರೀತಾರೆ. ಆ ಗಿಡದ 1 ಕೊಂಬನ್ನ ಇಟ್ಟು ಅದರ ಮೇಲೆ ಹಳೆ ಮೊರ ಮುಚ್ಚಿ 1 ಜಾಕೆಟ್ ಪೀಸ್ ದಕ್ಷಿಣ ತಾಂಬೂಲದ ಸಮೇತ 1 ಮುತ್ತೈದೆಗೆ ಕೊಟ್ಲು. ಇಷ್ಟರಲ್ಲಿ ಆಕೆಯ ಮನೆಯೊಳಗಿಂದ ಝಣ್ ಝಣ್ ಎಂಬ ಶಬ್ದ ಕೇಳಿಬಂತು. ಏನಾಯ್ತೋ ಏನೋ ಎಂದು ಓಡಿ ಹೋಗಿ ನೋಡಿದ್ರೆ ಮನೆಯಲ್ಲಿ ಚಿನ್ನದ ಆಭರಣಗಳು, ನಾಣ್ಯಗಳು, ವಜ್ರ ವೈಡೂರ್ಯಗಳ ರಾಶಿ ಬಿದ್ದಿತ್ತು. ಆ ಹಣದಿಂದ 1000 ಎಕರೆಗಳಷ್ಟು ಜಾಗ ಕೊಂಡುಕೊಂಡಳು. ಹೊಸ ಮನೆಗಳನ್ನ ಕಟ್ಟಿಕೊಂಡಳು. ಎಷ್ಟೋ ಹಸುಗಳನ್ನು ಕೊಂಡುಕೊಂಡಳು. ಸ್ವಲ್ಪ ಹಣ ದಾನ ಧರ್ಮಕ್ಕೆ ಉಪಯೋಗಿಸಿದಳು. ಇನ್ನು ಸ್ವಲ್ಪ ಹಣದಲ್ಲಿ ಊರಿನ ಕ್ಷೇಮಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿಸಿದಳು. ಸ್ವಲ್ಪ ಹಣ ಖರ್ಚು ಮಾಡಿ ಊರಿನ ಹೆಣ್ಣು ಮಕ್ಕಳ ಕೈಯಿಂದ ಲಕ್ಷ್ಮೀ ವ್ರತ ಕೂಡ ಮಾಡಿಸಿದಳು. ಇವಳ ಬಗ್ಗೆ ಸುತ್ತಮುತ್ತಲಿರುವ 10 ಊರಿನ ಜನರು ಮಾತನಾಡಲು ಶುರು ಮಾಡಿದರು. ಅಂತೂ ಇಂತೂ ಈ ವಿಷಯ ಅವಳ ತವರು ಮನೆಗೂ ಹೋಯಿತು. ತಂದೆ, ತಾಯಿ, ಅಣ್ಣ, ಅತ್ತಿಗೆ ಎಲ್ಲರೂ ಬಂದು ಅವಳನ್ನ ಮನೆಗೆ ಕರೆದೋದರು. ಮೈ ತುಂಬ ಆಭರಣಗಳಿಂದ ಬಂದ ತಂಗಿಯನ್ನು ಅವಳ ಅಣ್ಣಂದಿರು, ಅಕ್ಕಂದಿರು ಅವರ ಬಂಧುಗಳಿಗೆಲ್ಲ ಪರಿಚಯ ಮಾಡಿಕೊಟ್ಟರು. ಅವಳ ಮಕ್ಕಳು ಗಂಡನನ್ನು ಕೂಡ ಗೌರವಿಸಿದರು. ಇದೆಲ್ಲ ಕೂಡ ಲಕ್ಷ್ಮೀ ವ್ರತದ ಮಹಿಮೆ ಅಂತ ಆ ದಿನ ಅವಳಿಗೆ ಅರ್ಥ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕೂಡ ಅಷ್ಟೇ. ನಮಗೆ ಹಣ, ಆಸ್ತಿ, ಸಂಪತ್ತು ಎಲ್ಲ ಇರುವಾಗ ದೇವ್ರಿಗೆ ಮರ್ಯಾದೆ ಕೊಡಲ್ಲ. ದೇವರು ಇಲ್ಲ ಅಂತ ವಾದಿಸ್ತೀವಿ. ದೇವರು ನಿಜವಾಗ್ಲೂ ಇದಾನ ಅಂತ ನಮ್ಮನ್ನಾವೇ ಕೇಳ್ಕೊತೀವಿ. ಆದರೆ ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರನೇ ಸಹಾಯ ಬೇಡ್ತೀವಿ. ಆಗ ನಮಗೆ ಎಲ್ಲಿಲ್ಲದ ಭಕ್ತಿ ಬೇರೆ ಹುಟ್ಟು ಬರುತ್ತೆ. ಹಾಗಾಗಿ ಇಂಥ ತಪ್ಪುಗಳನ್ನ ಮಾತ್ರ ನೀವೆಂದೂ ಕೂಡ ಮಾಡೋಕೋಗ್ಬೇಡಿ. ನಿಮ್ಮ ಹತ್ರ ಹಣ ಇದ್ರೂ ಇಲ್ಲ ಅಂದ್ರು, ಕಷ್ಟ ಇದ್ರೂ ಸುಖ ಇದ್ರೂ ದೇವ್ರನ್ನ ನಂಬಿ. ಆಗ ಯಾವಾಗಲೂ ಕೂಡ ದೇವ್ರು ನಿಮ್ಮ ಕೈ ಬಿಡಲ್ಲ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.